ರಾಜಕಾರಣದಲ್ಲಿ ನಂಬಲಿಕ್ಕೆ ಅಸಾಧ್ಯವಾದಂತಹ, ನಂಬಿಕೆಗೆ ಅರ್ಹವಲ್ಲದಂತಹ ರಾಜಕಾರಣಿ ಯಾರು ಅಂತ ಹೇಳಿದ್ರೆ ಅದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಕರ್ನಾಟಕ ಲೋಕಾಯುಕ್ತ SITಯ ಮುಖ್ಯಸ್ಥ IPS ಚಂದ್ರಶೇಖರ್ ಅವರ ವಿರುದ್ಧ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕುಮಾರಸ್ವಾಮಿಯವರ ಈ ಆರೋಪಗಳ ಉದ್ದೇಶ ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಅಂತ ಹೇಳಿದ್ರೆ, ತಮ್ಮ ವಿರುದ್ಧ ದಾಖಲಾಗಿರುವಂತಹ ಮತ್ತು ತಾವು ಸಿಕ್ಕಿ ಹಾಕಿಕೊಂಡಿರುವಂತಹ ಗಣಿ ಹಗರಣವನ್ನು ಹೇಗಾದರೂ ಮುಚ್ಚಿ ಹಾಕಬೇಕು, ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತಹ ತನಿಖೆ ಮುಂದುವರಿಬಾರ್ದು, ಆ ಮುಖಾಂತರ ಗಣಿ ಹಗರಣದ ತನಿಖೆಯನ್ನು ನಡೆಸಿರುವಂತಹ SITಯ ಮುಖ್ಯಸ್ಥರ ವಿರುದ್ಧವೇ ಕಳಂಕವನ್ನು ಮೆತ್ತಿಸಿದ್ರೆ ತಮ್ಮ ಕಾರ್ಯ ಸಾಧನೆ ಆಗುತ್ತೆ, ಆ ಮುಖಾಂತರ ತಾವು ಸೇಫ್ ಆಗ್ಬೋದು, ತಾವು ಬಚಾವಾಗ್ಬೋದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದಾರೆ. ಕುಮಾರಸ್ವಾಮಿಯವರು ಶನಿವಾರ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಎಂಬವರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಕಿಶೋರ್ ಕುಮಾರ್ ವಿರುದ್ಧ ಶ್ರೀಧರ ಎನ್ನುವಂತಹ ರೌಡಿ ಶೀಟರ್ ಮುಖಾಂತರ ದೂರನ್ನು ಕೊಡಿಸಿ ಕಿಶೋರ್ ಕುಮಾರ್ನಿಂದ IGP ಚಂದ್ರಶೇಖರ್ ಅವರು 20 ಕೋಟಿಯನ್ನು ವಸೂಲಿ ಮಾಡಿದರು ಎನ್ನುವಂಥ ಆರೋಪಗಳನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಕಿಶೋರ್ ಕುಮಾರ್ 2022ರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ಏನು ಅಂತ ಹೇಳಿದ್ರೆ, PACL ಕಂಪನಿಗೆ ಸೇರಿದಂತಹ ಭೂಮಿಯನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ್ದರ ಸಂಬಂಧ ಒಂದು ಪ್ರಕರಣ ದಾಖಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಟ್ಟಂಥವರು ಶ್ರೀಧರ ಎನ್ನುವಂತಹ ವ್ಯಕ್ತಿ. ಆ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ, ಅಮಾನತುಗೊಂಡಿರುವಂತಹ ಇನ್ಸ್ಪೆಕ್ಟರ್ ಆಗಿರುವಂತಹ ಕಿಶೋರ್ ಕುಮಾರ್ ಸಹೋದರ ಪ್ರಮುಖ ಆರೋಪಿ ಕಿಶೋರ್ ಕುಮಾರ್ ಕೂಡ ಆರೋಪಿಯಾಗಿದ್ದರು. ಆ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ CID 2022ರಲ್ಲಿ ಕಿಶೋರ್ ಕುಮಾರ್ ವಿರುದ್ಧ ಜೊತೆಗೆ ಉಳಿದವರ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುತ್ತೆ. ಕಿಶೋರ್ ಕುಮಾರ್ ಮತ್ತು ಇತರರ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುತ್ತೆ. ಕಿಶೋರ್ ಕುಮಾರ್ ಸಹೋದರ ಭಾರತದಲ್ಲಿಲ್ಲ, ಆತ ನಾಪತ್ತೆ ಆಗಿದ್ದಾನೆ, ಆತ ಕೈಗೆ ಸಿಕ್ಕಿಲ್ಲ. ಕಿಶೋರ್ ಕುಮಾರ್ ಕೂಡ ಸಾಕಷ್ಟು ಸಮಯಗಳಿಂದ ನಾಪತ್ತೆ ಆಗಿದ್ದರು, ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಕಿಶೋರ್ ಕುಮಾರ್ ಕಳೆದ ವರ್ಷದ ಅಕ್ಟೋಬರ್ 5ನೇ ತಾರೀಕು ಕಿಶೋರ್ ಕುಮಾರ್ ವಿರುದ್ಧದ FIR ಅನ್ನು ಕರ್ನಾಟಕ ಹೈಕೋರ್ಟು ರದ್ದುಗೊಳಿಸುತ್ತೆ. ಈ CID ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದ್ದಂತಹ ಕಿಶೋರ್ ಕುಮಾರ್ ವಿರುದ್ಧದ FIR ಅನ್ನು ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸುತ್ತೆ. ಆದರೆ ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪಿನ ವಿರುದ್ಧ CID ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಆ ಮೇಲ್ಮನವಿಗೆ ಸಂಬಂಧಪಟ್ಟ ಹಾಗೆ ಕಿಶೋರ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಇಬ್ಬರು ಕೂಡ ಪಾರ್ಟಿಗಳು ಆ ಕೇಸ್ನಲ್ಲಿ. ಅವರು ಪ್ರತಿವಾದವನ್ನು ಸಲ್ಲಿಕೆ ಮಾಡಬೇಕಿತ್ತು, ತಮ್ಮ ರಿಪ್ಲೈಯನ್ನು ಸಲ್ಲಿಕೆ ಮಾಡಬೇಕಿತ್ತು. ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿರುವಂತಹ ಮಾಹಿತಿಗಳ ಪ್ರಕಾರ ಇಬ್ಬರೂ ಕೂಡ ಉತ್ತರವನ್ನು ಸಲ್ಲಿಸಿಲ್ಲ. ಕುಮಾರಸ್ವಾಮಿ ಅವರ ಎಲಿಗೇಷನ್ ಏನು, ಕಿಶೋರ್ ಕುಮಾರ್ ವಿರುದ್ಧ ದೂರು ಕೊಡಿಸಿದ್ದೆ ಶ್ರೀಧರ ಅಂಥೇಳಿ. ಆದರೆ 2023ನೇ ತಾರೀಕು ಅಕ್ಟೋಬರ್ 5ನೇ ತಾರೀಕು ಕಿಶೋರ್ ಕುಮಾರ್ ವಿರುದ್ಧದ FIR ಅನ್ನು ರದ್ದುಗೊಳಿಸಿದ ತೀರ್ಪಿನಲ್ಲಿ ಹೈಕೋರ್ಟ್ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸನ್ನು ಮಾಡಿದೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಏನು ಅಂತ ಹೇಳಿದ್ರೆ, ಶ್ರೀಧರ ಎನ್ನುವಂತಹ ವ್ಯಕ್ತಿ ಈತ ಡಿಫ್ಯಾಕ್ಟೋ ಕಂಪ್ಲೇನೆಂಟ್. ಈತ ಯಾರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಯಾರು? ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ವಾ? BJPಯ ಶಾಸಕ ಕೃಷ್ಣಪ್ಪ. BJPಯ ಶಾಸಕ ಕೃಷ್ಣಪ್ಪ ಮತ್ತು ಕಿಶೋರ್ ಕುಮಾರ್ ಇಬ್ಬರಿಗೂ ಕೂಡ ಹಲವು ಬಾರಿ ಸಂಘರ್ಷಗಳಾಗಿದೆ, ವಾಕ್ಸಮರಗಳಾಗಿದೆ, ವಾಗ್ವಾದಗಳಾಗಿದೆ. ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಕೊಂಡಿದ್ದಾರೆ ಒಬ್ಬರು ಇನ್ನೊಬ್ಬರಿಗೆ. ಕಿಶೋರ್ ಕುಮಾರ್ಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂತಹ ನಿರೀಕ್ಷೆ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೈಕೋರ್ಟಿಗೆ ಕಿಶೋರ್ ಕುಮಾರ್ ಪರ ವಕೀಲರು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೈಕೋರ್ಟ್ ತೀರ್ಪಿನಲ್ಲಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಪರವಾಗಿ ಡಿ ಫ್ಯಾಕ್ಟೋ ಕಂಪ್ಲೇನೆಂಟ್ ಥರ ಶ್ರೀಧರ ಕಿಶೋರ್ ಕುಮಾರ್ ವಿರುದ್ಧ ದೂರನ್ನು ಕೊಟ್ಟ ಎನ್ನುವಂಥದ್ದು ಇರುವಂಥ ಆರೋಪ. ಬಟ್ ಕುಮಾರಸ್ವಾಮಿ ಅವರು ಆ ಆರೋಪವನ್ನು ಹೊರಿಸ್ತಾ ಇರುವಂಥದ್ದು IGP ಚಂದ್ರಶೇಖರ್ ಅವರ ಮೇಲೆ.
ಕುಮಾರಸ್ವಾಮಿ ಅವರು ಕೇಳಬೇಕು. ಕುಮಾರಸ್ವಾಮಿ ಅವರು ಕೇಳಬೇಕಾಗಿರುವಂಥದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರ ಮಿತ್ರ ಪಕ್ಷದ ಶಾಸಕ ಕೃಷ್ಣಪ್ಪ ಅವರ ಬಳಿ ಕೇಳಬೇಕು. ಇದು ಒಂದು ಅಂಶ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಅಕ್ರಮ ಭೂ ವರ್ಗಾವಣೆ ಆಗಿರುವಂಥದ್ದು ನಿಜ, ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳಿದೆ ಅಂಥೇಳಿ ಸ್ಪಷ್ಟವಾಗಿ ಹೈಕೋರ್ಟ್ ಕೂಡ ಹೇಳಿದೆ. ಭೂ ವರ್ಗಾವಣೆ ಆಗಿರುವಂಥದ್ದು ನಿಜ, PSL ಕಂಪನಿಯ ಭೂಮಿಯನ್ನು ಮಾರಾಟ ಮಾಡುವಂತಿಲ್ಲ, ಯಾರಿಗೂ ವರ್ಗಾವಣೆ ಮಾಡುವಂತಿಲ್ಲ ಇಲ್ಲ ಅಂಥೇಳಿ ನಿಬಂಧನೆಗಳಿದ್ರೂ ಕೂಡ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಸಹೋದರ, ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ ಕಿಶೋರ್ ಕುಮಾರ್ ಸಹೋದರ ಸೇರಿಕೊಂಡು ಈ ಲ್ಯಾಂಡ್ ಡೀಲಿಂಗ್ಸನ್ನು ಮಾಡಿರೋ ಬಗ್ಗೆ ಸಾಕ್ಷ್ಯಗಳಿದೆ. ಮತ್ತು ಅದು ಅಕ್ರಮ ಎನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಗೊತ್ತಾಗಿರುವಂಥದ್ದು, ಇಲ್ಲೀಗಲ್ ಆಗಿದೆ ಅಂತೇಳಿ. ಅಲ್ಲಿ ಸಬ್ ರಿಜಿಸ್ಟ್ರಾರ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲೀಗಲ್ ಆಗಿ ಲ್ಯಾಂಡ್ ಡೀಲಿಂಗ್ಸ್ ಆಗಿರೋ ಸಂಬಂಧ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹಗರಣಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅಬಿಡೆಂಟ್ ಎಂಬ ಕಂಪನಿಯಿಂದ 30 ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ, ಇನ್ನೂ ಹಲವಾರು ಕಂಪನಿಗಳಿಗೆ ಇವರು ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಅವರು IGP ಚಂದ್ರಶೇಖರ್ ವಿರುದ್ಧ ಆರೋಪವನ್ನು ಮಾಡ್ತಾರೆ. ವಿಚಿತ್ರ ಏನು ಅಂತ ಹೇಳಿದ್ರೆ, 2018 ನವೆಂಬರ್ನಲ್ಲಿ ಜನಾರ್ದನ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅಬಿಡೆಂಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆಗ ಮುಖ್ಯಮಂತ್ರಿ ಆಗಿದ್ದಂಥವರು ಎಗೇನ್ ಕುಮಾರಸ್ವಾಮಿ ಅವರೇ. ಜನಾರ್ದನ್ ರೆಡ್ಡಿ ಆ ಹಗರಣದಲ್ಲಿ ಬಂಧಿತರಾಗಿ ಬಿಡುಗಡೆ ಆದ ಬಳಿಕ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, 12 ವರ್ಷಗಳ ಹಿಂದಿನ ರಾಜಕೀಯ ದ್ವೇಷವನ್ನು ಈಗ ಕುಮಾರಸ್ವಾಮಿ ಅವರು ಸಾಧಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಕುಮಾರಸ್ವಾಮಿ ಅವರ ವಿರುದ್ಧ 2006ರಲ್ಲಿ 150 ಕೋಟಿ ರೂಪಾಯಿ ಲಂಚ ಪಡೆದಂತಹ ಆರೋಪವನ್ನು ಮಾಡಿದ್ದೆ. 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ 2 ಗಣಿ ಕಂಪನಿಗಳಿಗೆ ಗುತ್ತಿಗೆಯನ್ನು ಕೊಡುವಂತಹ ಕಾರಣಕ್ಕೋಸ್ಕರ 150 ಕೋಟಿ ರೂಪಾಯಿ ಲಂಚವನ್ನು ಕುಮಾರಸ್ವಾಮಿ ಅವರು ಪಡೆದರು ಎನ್ನುವಂಥ ಆರೋಪವನ್ನು ಜನಾರ್ದನ್ ರೆಡ್ಡಿ 2006ರಲ್ಲಿ ಮಾಡಿದರು. ಜಂತಕಲ್ ಮೈನಿಂಗ್ ಒಳಗೊಂಡಂತೆ ಕುಮಾರಸ್ವಾಮಿ ವಿರುದ್ಧ ಸಾಕ್ಷ್ಯವನ್ನು ಕೂಡ ಹೇಳಿದರು, ಜಂತಕಲ್ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ 12 ವರ್ಷಗಳ ಹಿಂದಿನ ದ್ವೇಷವನ್ನು ಈಗ ಕುಮಾರಸ್ವಾಮಿ ಅವರು ಸಾಧಿಸ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಜನಾರ್ದನ ರೆಡ್ಡಿ ಅವರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರವನ್ನು ಬಳಸಿ ನನ್ನ ವಿರುದ್ಧ ಸೇಡನ್ನು ತೀರಿಸಿಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಜನಾರ್ದನ ರೆಡ್ಡಿ ಅವರು ಮಾಡಿದ್ದಂಥ ಆರೋಪ ಕುಮಾರಸ್ವಾಮಿ ವಿರುದ್ಧ. ಅಗೇನ್ ಈಗ ಅದೇ ಜನಾರ್ದನ ರೆಡ್ಡಿ BJPಯಲ್ಲಿದ್ದಾರೆ. ದ ಸೇಮ್ ಜನಾರ್ದನ ರೆಡ್ಡಿ ಈಸ್ ಇನ್ BJP. ಯಾರ ಅವಧಿಯಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಜನಾರ್ದನ ರೆಡ್ಡಿ ಯಾವ ಅಬಿಡೆಂಟ್ ಹಗರಣದ ಬಗ್ಗೆ ಕುಮಾರಸ್ವಾಮಿ ಅವರು ಈಗ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೋ, ಆ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿ ಬಳಿಕ ಬಿಡುಗಡೆಗೊಂಡಂತಹ ಅದೇ ಜನಾರ್ದನ ರೆಡ್ಡಿ ಈಸ್ ನಾವು BJP MLA, BJPಯಲ್ಲಿದ್ದಾರೆ. ಆ BJPಯ ಜೊತೆಗೆ ಕುಮಾರಸ್ವಾಮಿ ಅವರು ಈಗ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಹೇಳಿದ್ದು ಕುಮಾರಸ್ವಾಮಿ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿ ಅಲ್ಲ ಅಂಥೇಳಿ. ಕುಮಾರಸ್ವಾಮಿ ಅವರ ಉದ್ದೇಶ ಏನು? ಈಗ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿರುದ್ಧ ಯಾವುದೇ ತನಿಖೆ ಮುಂದುವರಿಬಾರ್ದು, ವಿಚಾರಣೆ ಮುಂದುವರಿಬಾರ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಸಿಕ್ಕರೆ ಗವರ್ನರಿಂದ, ಒಂದು ವೇಳೆ ಆರೋಪ ಪಟ್ಟಿ ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂಥ ಆತಂಕ ಇದೆ ಕುಮಾರಸ್ವಾಮಿಗೆ. ಒಂದು ವೇಳೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನವನ್ನು ಏನಾದರೂ ಕಳೆದುಕೊಂಡ್ರು ಬಿಟ್ಟರೆ ಅಲ್ಲಿಗೆ ಕುಮಾರಸ್ವಾಮಿಯವರ ರಾಜಕೀಯ ಅಸ್ತಿತ್ವ ಕರ್ನಾಟಕದಲ್ಲಿ ಇಲ್ದಂತಾಗುತ್ತೆ. ಕುಮಾರಸ್ವಾಮಿಯವರನ್ನು ಕರ್ನಾಟಕದ ರಾಜಕಾರಣದಲ್ಲಿ ಯಾರೂ ಕೇಳಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕುಮಾರಸ್ವಾಮಿ ಅವರಿಗೆ ಇನ್ ಕೇಸ್ ಈ ಕೇಂದ್ರ ಸಚಿವ ಸ್ಥಾನ ಕಳ್ಕೊಬಿಟ್ರೆ. ಸೊ ಕುಮಾರಸ್ವಾಮಿ ಅವರಿಗೆ ಭಯ ಇರುವಂಥದ್ದು ಭಯ ಅದು. ಇನ್ನೂ ವಿಚಿತ್ರ ಏನು ಅಂತ ಹೇಳಿದ್ರೆ, 2018ರಲ್ಲಿ ಬೆಳಗಾವಿ ಪೊಲೀಸ್ ಆಯುಕ್ತರಾಗಿದ್ದಂತಹ IGP ಚಂದ್ರಶೇಖರ್ ಅವರನ್ನು ACBಯ ಮುಖ್ಯಸ್ಥರನ್ನಾಗಿ 2018 ಜುಲೈನಲ್ಲಿ ನೇಮಕ ಮಾಡಿದ್ದು ಇದೇ ಕುಮಾರಸ್ವಾಮಿ. 2018 ಆಗಸ್ಟ್ನಲ್ಲಿ ಲೋಕಾಯುಕ್ತ SIT, ಅದು ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುವಂತಹ SITಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದು ಕೂಡ ಇದೇ ಕುಮಾರಸ್ವಾಮಿ. ಆ SIT ಕುಮಾರಸ್ವಾಮಿ ವಿರುದ್ಧದ ಗಣಿ ಹಗರಣವನ್ನು ಕೂಡ ತನಿಖೆ ಮಾಡ್ತಾ ಇತ್ತು.
ಅದರ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದೇ ಕುಮಾರಸ್ವಾಮಿ ಚಂದ್ರಶೇಖರ್ ಅವರನ್ನು. ಈಗ ಅದೇ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಆರೋಪಿತ ಸ್ಥಾನದ ಗಣಿ ಹಗರಣದಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ಕುಮಾರಸ್ವಾಮಿ ತಮ್ಮ ವಿರುದ್ಧ ತನಿಖೆ ನಡೆಸಿದಂತಹ SITಯ ಮುಖ್ಯಸ್ಥರ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವರ ಉದ್ದೇಶ ಏನು? ಅದು ಕೂಡ ಎಷ್ಟು ವರ್ಷ ಆದಮೇಲೆ ಕುಮಾರಸ್ವಾಮಿಯವರು ಚಂದ್ರಶೇಖರ್ ಅವರನ್ನು SITಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿ ಕಳೆದ ತಿಂಗಳಿಗೆ ಆಗಸ್ಟಿಗೆ 6 ವರ್ಷ ಆಯಿತು. ಏನು ಸುದ್ದಿನೇ ಇರಲಿಲ್ಲ. ಯಾವಾಗ ಗವರ್ನರ್ ಅವರಿಗೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಗವರ್ನರ್ ಅವರಿಗೆ SIT ಅನುಮತಿಯನ್ನು ಕೇಳಿ ಪತ್ರ ಬರೆದಿದೆ ಎನ್ನುವಂಥ ವಿಚಾರ ಗೊತ್ತಾಯಿತು, ಬಹಿರಂಗ ಆಯಿತು, ರಹಸ್ಯ ಮುಚ್ಚಿಟ್ಟಿದ್ದಂತಹ ರಹಸ್ಯ ಗೊತ್ತಾಯಿತು. ಈಗ ಕುಮಾರಸ್ವಾಮಿ ಇದ್ದಕ್ಕಿದ್ದ ಹಾಗೆ IGP ಚಂದ್ರಶೇಖರ್ ವಿರುದ್ಧ ಅಟ್ಯಾಕನ್ನು ಮಾಡ್ತಿದ್ದಾರೆ. ಆಮೇಲೆ ಈ ಕಿಶೋರ್ ಕುಮಾರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಕ್ರಮಗಳಾಗಬೇಕು ಅಂಥೇಳಿ CID ಇದೇ ತಿಂಗಳು ಪತ್ರವನ್ನು ಬರೆಯುತ್ತೆ. ಈತನ ವಿರುದ್ಧ ಕ್ರಮಗಳಾಗಬೇಕು, ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾನೆ, ಫೇಕ್ ಅಲಿಗೇಷನನ್ನು ಮಾಡಿದ್ದಾನೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ ಮಾಡುವ ವಕಾಲತ್ತಿನ ಸಂದರ್ಭದಲ್ಲಿ ಅಂಥೇಳಿ. ಸೊ ಅಂತಹ ಕಿಶೋರ್ ಕುಮಾರನ್ನು ನಂಬಿ ಕುಮಾರಸ್ವಾಮಿಯವರು ಈಗ ತಮ್ಮ ವಿರುದ್ಧ ತನಿಖೆ ನಡೆಸಿದಂತಹ SIT ಮುಖ್ಯಸ್ಥರ ವಿರುದ್ಧ ಆರೋಪವನ್ನು ಮಾಡ್ತಿರುವಂಥದ್ದು. ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ವಿಜಯ್ ಟಾಟಾ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ವಿಜಯ್ ಟಾಟಾ JDSನ ಉಪಾಧ್ಯಕ್ಷರಾಗಿದ್ದಂಥವ್ರು, ಪ್ರಚಾರ ಸಮಿತಿಯಲ್ಲಿದ್ದಂಥವ್ರು ವಿಜಯ್ ಟಾಟಾ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಪಕ್ಷದ ಒಳಗಡೆ ಕೆಲವು ಏನೋ ಒಂದು ಆಗ್ತಾ ಇರುತ್ತೆ ಅಂಥೇಳಿ. ಸೊ ಇವ್ರ ಜೊತೆ ಯಾರೆಲ್ಲ ಇದ್ರು ಅವ್ರ ವಿರುದ್ಧ ಎಲ್ಲ ಎಲಿಗೇಷನ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಜನಾರ್ದನ್ ರೆಡ್ಡಿ CM ಆಗಿದ್ದರು, ಕುಮಾರಸ್ವಾಮಿ ಅವರು 2ನೇ ಬಾರಿ CM ಆಗಿದ್ದು 2017. ಆಗ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿದ್ದು ಅಬಿಡೆಂಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಬೇಲಿಂದ ರಿಲೀಸ್ ಆದ ತಕ್ಷಣ ಜನಾರ್ದನ್ ರೆಡ್ಡಿ ಹೇಳ್ತಾರೆ ವಿಷ ಸರ್ಪ ಇದ್ದ ಹಾಗೆ ಕುಮಾರಸ್ವಾಮಿ ಅಂಥೇಳಿ. ಕುಮಾರಸ್ವಾಮಿ ಅವರ ಈಗ ಅದೇ ಜನಾರ್ದನ್ ರೆಡ್ಡಿ BJPಯಲ್ಲಿ ಇದ್ದಾರಲ್ಲ, ಅದೇ ಜನಾರ್ದನ್ ರೆಡ್ಡಿ BJPಯಲ್ಲಿದ್ದಾರೆ. ಹಂಗೆ ನೋಡಕ್ಕೆ ಹೋದ್ರೆ ಕುಮಾರಸ್ವಾಮಿ ವಿರುದ್ಧ 150 ಕೋಟಿ ಲಂಚದ ನೇರ ಆರೋಪವನ್ನು ಮಾಡಿದ್ದು ಅದೇ ಜನಾರ್ದನ್ ರೆಡ್ಡಿ. ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಕುಮಾರಸ್ವಾಮಿ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಉದ್ದೇಶ ಏನು? ತನಿಖಾ ಸಂಸ್ಥೆಯ ಮುಖ್ಯಸ್ಥರನ್ನೇ ಟಾರ್ಗೆಟ್ ಮಾಡಿ ಅವರ ವಿರುದ್ಧವೇ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ JDS ಶಾಸಕಾಂಗ ಪಕ್ಷದ ನಾಯಕರ ನೇತೃತ್ವದಲ್ಲಿ. ಸೊ ಟಾರ್ಗೆಟ್ ಈಗ ಕುಮಾರಸ್ವಾಮಿ ಅವರ ಉದ್ದೇಶ ಏನು? ಟಾರ್ಗೆಟ್ ಮಾಡೋಣ, IGP ಚಂದ್ರಶೇಖರ್ ಅವರನ್ನು ಟಾರ್ಗೆಟ್ ಮಾಡಿದ್ರೆ ಗಣಿ ಹಗರಣ ಮುಚ್ಚೋಗ್ಬಿಡುತ್ತೆ. IGP ಚಂದ್ರಶೇಖರ್ ನನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೆ, ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ IGP ಚಂದ್ರಶೇಖರ್ ಸಾಫ್ಟ್ ಆಗ್ತಾರೆ, ಆ ಮುಖಾಂತರ ನಾನು ಬಚಾವ್ ಆಗ್ತೀನಿ, ನಾನು ಈ ಕೇಸ್ನಲ್ಲಿ ಬಚಾವ್ ಆಗಿಬಿಟ್ರೆ ಕೇಂದ್ರ ಸಚಿವ ಸ್ಥಾನ ಉಳ್ಕೊಳ್ಳುತ್ತೆ ಎನ್ನುವಂಥದ್ದು ಕುಮಾರಸ್ವಾಮಿ ಲೆಕ್ಕಾಚಾರ. ಅದು ಬಿಟ್ಟರೆ ಬೇರೆ ಯಾವ ಲೆಕ್ಕಾಚಾರಗಳಿಲ್ಲ. ಕೆಲವೊಂದಿಷ್ಟು ಇನ್ಸಿಡೆಂಟ್ ಹೇಳಿದೆ ನಾನು. ಸೊ ಕುಮಾರಸ್ವಾಮಿ ಅವರನ್ನು ನಂಬುವ ಅವಶ್ಯಕತೆ ಇಲ್ಲ. ಈಸ್ ನಾಟ್ ಎ ಟ್ರಸ್ಟ್ ವರ್ದಿ ಪರ್ಸನ್. ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿ ರಾಜಕಾರಣಿಯೇ ಅಲ್ಲ ಕುಮಾರಸ್ವಾಮಿ. ಫಸ್ಟ್ ಆಫ್ ಆಲ್ ವಿಚಿತ್ರಗಳು ಕುಮಾರಸ್ವಾಮಿ ಅವ್ರದ್ದು. ಟಾರ್ಗೆಟ್ ನಾವು ಈಗ ಟಾರ್ಗೆಟ್ IGP ಚಂದ್ರಶೇಖರ್ ಟಾರ್ಗೆಟ್. 2018ರಲ್ಲಿ ಗಣಿ ಹಗರಣದ ತನಿಖೆಗೆ SITಯ ಮುಖ್ಯಸ್ಥರನ್ನಾಗಿ IGP ಚಂದ್ರಶೇಖರ್ ಅವರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿ 2016ರಲ್ಲಿ CCBಯಲ್ಲಿ PACL ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇತ್ತು. ಆ ಮಾಹಿತಿ ಇರಲಿಲ್ವ ಕುಮಾರಸ್ವಾಮಿಗೆ? ಆಗ ಜಾಯಿಂಟ್ ಕಮಿಷನರ್ ಆಗಿದ್ದರು, ಬೆಂಗಳೂರು ಜಾಯಿಂಟ್ ಕಮಿಷನರ್ ಆಗಿದ್ದರು ಚಂದ್ರಶೇಖರ್ ಅವರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಅದಾದ 2 ವರ್ಷದ ಬಳಿಕ ಕುಮಾರಸ್ವಾಮಿಗೆ ಮಾಹಿತಿ ಇರಲಿಲ್ವಾ? ಅದೇನು ಈಗ ಇದ್ದಕ್ಕಿದ್ದಾಗೆ ಸಿಕ್ಕಿದ್ದು ಕುಮಾರಸ್ವಾಮಿ ಅವರಿಗೆ? SIT ಮುಖ್ಯಸ್ಥರನ್ನಾಗಿ ಪೋಸ್ಟಿಂಗ್ ಮಾಡುವಂಥ ಸಂದರ್ಭ, ಹಗರಣಗಳ ತನಿಖೆ ನಡೆಸುವಂತಹ ತನಿಖಾ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಪೋಸ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕ್ರಾಸ್ ಚೆಕ್ ಮಾಡಲ್ವಾ? ಅವ್ರಿಗೆ ಹೇಳಿದ್ದಾರೆ ನನ್ನ ಅಧಿಕಾರಾವಧಿಯಲ್ಲಿ ನಾನು ಅಧಿಕಾರಿಗಳನ್ನು ಹದ್ದುಬಸ್ತಿನಲ್ಲಿಟ್ಟಿದ್ದೆ, ನಾನು ಆ ಥರ ಕಂಟ್ರೋಲ್ ತಪ್ಪಿರಲಿಲ್ಲ ಅಂಥೇಳಿ. ಕುಮಾರಸ್ವಾಮಿ ಅವರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ತಮ್ಮನ್ನು ಬಿಟ್ಟು ಉಳಿದವರೆಲ್ಲ ಕಳ್ಳರು, ಅಪ್ರಾಮಾಣಿಕರು ಅಂತ, ತಾನು ಮಾತ್ರ ಸಾಚ ಅಂತೇಳಿ. ಇದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ.